ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಸೋಮನಾಥಪುರ ಗ್ರಾಮ ಪಂಚಾಯಿತಿಯಲ್ಲಿ ದಲಿತ ಕೇರಿಗಳ ಅಭಿವೃದ್ಧಿ ಶೂನ್ಯ, ಜನರ ಆರೋಗ್ಯಕ್ಕಿಲ್ಲ ಗ್ಯಾರಂಟಿ. ಚರಂಡಿ ಸ್ವಚ್ಛತೆ ಹೆಸರಲ್ಲಿ ಹಣ ಡ್ರಾ. ಮರಿಮಾಕಲಪಲ್ಲಿಯಲ್ಲಿ ಕಳಪೆ ಕಾಮಗಾರಿ ಆರೋಪ. ಗ್ರಾಮಗಳ ಅಭಿವೃದ್ಧಿಗೆಂದು ಸರ್ಕಾರ ಕೋಟಿ ಹಣವನ್ನು ನೇರವಾಗಿ ಗ್ರಾಮ ಪಂಚಾಯಿತಿಗಳಿಗೆ ವರ್ಗಾವಣೆ ಮಾಡುತ್ತಿದ್ದರೂ ಚೇಳೂರು ತಾಲೂಕಿನ ಸೋಮನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳು ಮತ್ತು ಮುಖ್ಯವಾಗಿ ದಲಿತ ಕೇರಿಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ. ಅಭಿವೃದ್ಧಿ ಹೆಸರಲ್ಲಿ ಬಿಡುಗಡೆಯಾದ ಹಣವು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಜೇಬು ಸೇರ್ತಾ ಇದೆ ಎಂಬ ಗಂಭೀರ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ. ಈಗ ನೋಡಿ ಸರ್, ಈ ಸೊಳ್ಳೆಗಳ ಕಾಟ ಜಾಸ್ತಿ ಆಗೈತೆ. ನಮ್ಗೆ ಸಣ್ಣ ಮಕ್ಳು ಅವ್ರಿಗೇನು ಜ್ವರ ಏನು ಬಂದ್ಬಿಟ್ರೆ ಏನು ಪಂಚಾಯತಿಯಲ್ಲಿ ಮಾಹಿತಿ ಏನು ತಗೊಂತ ಇಲ್ಲ. ಅವರು ದಯವಿಟ್ಟು ಮೇಲಾಧಿಕಾರಿಗಳಿಗೆ ನೀವು ಮಾಹಿತಿ ಕೊಡಬೇಕು. ಪಂಚಾಯತಿಯಲ್ಲಿ ಹೋಗ್ಬಿಟ್ಟು ಕೇಳಿದ್ದಾರೆ ಈ ಥರ ಚರಂಡಿ ಕ್ಲೀನ್ ಮಾಡಿ. ಹ್ಞೂ ಸರ್, ಚರಂಡಿ ಕ್ಲೀನ್ ಮಾಡ್ತಾ ಇಲ್ಲ ಅವರು. ಅರ್ಥ ಆಯ್ತಾ? ತಿಂಗಳು ಕ್ಲೀನ್ ಮಾಡಬೇಕು. ಒಂದು 6 ತಿಂಗಳಾಯ್ತು ಅವ್ರು ಕ್ಲೀನ್ ಮಾಡಿಬಿಟ್ಟು. ಮಾಡ್ತಾನೇ ಇಲ್ಲ, ಅವರು ಮಾಡೋದೂ ಇಲ್ಲ. ಸೋಮನಾಥಪುರ ಗ್ರಾಮ ಪಂಚಾಯಿತಿ ಆಡಳಿತವು ಚರಂಡಿ ಸ್ವಚ್ಛತೆ ಹೆಸರಿನಲ್ಲಿ ಕಾಮಗಾರಿ ನಡೆಸದೆ ಹಣ ಡ್ರಾ ಮಾಡಿ ಗುಳುಂ ಮಾಡಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಸದ್ಯ ಆಡಳಿತದಲ್ಲಿರುವ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈ ಹಗರಣದಲ್ಲಿ ಶಾಮೀಲಾಗಿದ್ದಾರೆ ಎನ್ನಲಾಗಿದೆ. ಗ್ರಾಮದ ದಲಿತ ಕೇರಿಗಳಲ್ಲಿನ ಚರಂಡಿಗಳು ತುಂಬಿ ಹರಿತಿದ್ರೂ ಕಳೆದ 6 ತಿಂಗಳಿನಿಂದ ಒಮ್ಮೆಯೂ ಸ್ವಚ್ಛಗೊಳಿಸಿಲ್ಲ. ಚರಂಡಿಗಳು ಪ್ಲಾಸ್ಟಿಕ್ ಬಾಟಲಿಗಳು, ಕವರ್ಗಳು, ಇನ್ನಿತರ ತ್ಯಾಜ್ಯ ಮತ್ತು ಗಿಡಗಂಟಿಗಳಿಂದ ಸಂಪೂರ್ಣವಾಗಿ ತುಂಬಿ ಹೋಗಿವೆ. ತ್ಯಾಜ್ಯ ನೀರು ಸರಾಗವಾಗಿ ಹರಿಯದೆ ಅಲ್ಲಲ್ಲೇ ಮಡುಗಟ್ಟಿ ನಿಂತಿದ್ದು ತೀವ್ರ ದುರ್ವಾಸನೆ ಬೀರುತ್ತಿದೆ. ಇದರಿಂದಾಗಿ ಸ್ಥಳೀಯ ನಿವಾಸಿಗಳು ಮತ್ತು ಕುಟುಂಬಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಸ್ವಚ್ಛತೆಯ ಕೊರತೆಯಿಂದಾಗಿ ಗ್ರಾಮಸ್ಥರ ಆರೋಗ್ಯಕ್ಕೆ ಅಪಾಯ ಎದುರಾಗಿದೆ. ನಿಂತಿರುವ ಕೊಳಚೆ ನೀರಿನಲ್ಲಿ ಕೀಟಗಳು, ಲಾರ್ವಾಗಳು ಅಂದರೆ ಹುಳುಗಳು ವಿಪರೀತವಾಗಿ ಸೃಷ್ಟಿಯಾಗಿದ್ದು ಸೊಳ್ಳೆ ಮತ್ತು ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗ್ತಿದೆ. చరండి గురించి ఏం మాట్లాడేది? చరండిలే బాగా ఇవేంటి చీటిగులు ఇలా బిడ్డల భోజనం తినే పనిలే, ఎప్పుడు కాయలాలే, ఎప్పుడు జరాలే, వాసన. ఊరు చుట్టుకారు ఊర్లో నీళ్ళు అవతల బాకుండా చేసినారు ఈ చుట్టుపక్కల పల్లెలంతా. అట్లా మాట్లాడంటే మాకు ఈ నీళ్ళు మాత్రం ఈ ఊర్లో నుండి అవతల పోయే పని లేదు. ఈ కాలువలోనే వాసన పట్టేది, ఆ చీటిగులు వచ్చి మాతో గడిచేది. మాకు మూనాలు కొన్నాడు కాయలాలు. ఆ కాయలాలకు ఆసుపత్రికి పోతే మాకు ₹1 కూడా గెత్తుండదు. బీదాలతో గిట్లా మాసం చేసి ఈ ప్రకారం చేస్తున్నారు. ఊర్లో నీళ్ళు అవతల బానిస్తానులా. దీని గవర్నమెంట్ ఎవరైనా కానీ ఒక తీర్మానం చేయాలి. తీర్మానం చేసి నీళ్ళు వెళ్ళిపోయే పరిష్కారం చేయాలి మాకు. ಸೋಮನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಿಮಾಕಲಪಲ್ಲಿ ಗ್ರಾಮದಲ್ಲಿ ಕಳಪೆ ಚರಂಡಿ ಕಾಮಗಾರಿಯೊಂದು ಬೆಳಕಿಗೆ ಬಂದಿದೆ. ಚರಂಡಿ ಕಾಮಗಾರಿಗೆ ಸುಮಾರು 80,000ಕ್ಕೂ ಹೆಚ್ಚಿನ ಹಣವನ್ನು ಡ್ರಾ ಮಾಡಿಸಿಕೊಳ್ಳಲಾಗಿದ್ದರೂ ಗುಣಮಟ್ಟ ಕಾಯ್ದುಕೊಂಡಿಲ್ಲ. ಕಾಮಗಾರಿಗೆ ಯಾವುದೇ ಕಂಬಿಗಳನ್ನು ಬಳಸದೆ ಕೇವಲ ನಾಮಕಾವಸ್ಥೆಗೆ ಇಟ್ಟಿಗೆಗಳಿಂದ ಗೋಡೆಯ ರೀತಿ ಕಟ್ಟಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಕೈ ತೊಳೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಭ್ರಷ್ಟರ ಕೂಪವಾಗಿರುವ ಸೋಮನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಮತ್ತು 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಮಾಡಲಾದ ಅನೇಕ ಕಾಮಗಾರಿಗಳಲ್ಲಿ ಹಗರಣಗಳು ಅಡಗಿ ಕುಳಿತಿವೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಬಗ್ಗೆ ಪ್ರಾಮಾಣಿಕ ತನಿಖೆ ನಡೆಸಿ ಭ್ರಷ್ಟರ ಬಣ್ಣ ಬಯಲು ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನರೇಂದ್ರ ಕೆ, ಸುಮನ್ ಟಿವಿ, ಚೇಳೂರು.